ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ರಾಜ್ಯ ಸರ್ಕಾರ ಜನರಿಗೆ ವಿದ್ಯುತ್ ದರ ಏರಿಕೆ ಶಾಕ್ ನೀಡಿದೆ. 1 ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶ ಹೊರಡಿಸಿದೆ. ನೂತನ ದರ ಮೇ ತಿಂಗಳಿಂದ ಅನ್ವಯವಾಗಲಿದೆ. ಇನ್ನು ದರ ಏರಿಕೆಗೆ ಎಸ್ಕಾಂಗಳು ಪ್ರಸ್ತಾವನೆ ಸಲ್ಲಿಸಿದ್ವು. ಕುಡಿದ ಮತ್ತಿನಲ್ಲಿ ಕಾರು ಟೆಸ್ಟ್ ಡ್ರೈವ್ ಮಾಡಿದ ವ್ಯಕ್ತಿ ಎಡವಟ್ಟು ಮಾಡಿದ್ದಾನೆ. ಟೆಸ್ಟ್ ಡ್ರೈವ್ ವೇಳೆ ಮನಸೋ ಇಚ್ಛೆ ವಾಹನ ಚಲಾಯಿಸಿ 4 ವಾಹನಗಳನ್ನು ಜಖಂ ಮಾಡಿದ್ದಾನೆ. ಏಪ್ರಿಲ್ 12ರಂದು ಮಹದೇವಪುರದಲ್ಲಿ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಗರದಲ್ಲಿ ಡ್ರ್ಯಾಗ್ ರೇಸ್ಗೆ ಬ್ರೇಕ್ ಬಿದ್ದಿಲ್ಲ. ನಿನ್ನೆ ರಾತ್ರಿ ಡೈರಿ ಸರ್ಕಲ್ನಿಂದ ಜಯದೇವ ಆಸ್ಪತ್ರೆ ಕಡೆ ಸಾಗುವ ರಸ್ತೆಯಲ್ಲಿ ಕ್ರಿಮಿಗಳು KA03 MB 3369 ನಂಬರಿನ ಮೋಡಿಫೈ ಕಾರ್ನಲ್ಲಿ ಶಬ್ದ ಮಾಲಿನ್ಯ ಮಾಡುತ್ತಾ ಸೈಲೆನ್ಸರ್ನಲ್ಲಿ ಬೆಂಕಿ ಬರೋ ರೀತಿ ಹುಚ್ಚಾಟ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ವಿಜಯನಗರದಲ್ಲಿ ಮತ್ತೆ ಫ್ಲೆಕ್ಸ್ ಮತ್ತು ಬ್ಯಾನರ್ ತಲೆ ಎತ್ತಿ ನಿಂತಿವೆ. ನಗರದ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ಗಳದ್ದೇ ಹಾವಳಿಯಾಗಿದೆ. ಕಣ್ಣು ಬಿಡುವ ಕಡೆಯೆಲ್ಲ ಬ್ಯಾನರ್ಗಳೇ ಕಾಣಿಸ್ತಿವೆ. ಸೆಲೆಬ್ರಿಟಿಗಳು, ರಾಜಕಾರಣಿಗಳ ಬರ್ಡೇ ಬ್ಯಾನರ್ ರಾರಾಜಿಸುತ್ತಿವೆ. ಇಷ್ಟಾದರೂ GBA ಅಧಿಕಾರಿಗಳು ಫ್ಲೆಕ್ಸ್ ತೆರವುಗೊಳಿಸುವ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಜನ ಆಕ್ರೋಶ ಹೊರಹಾಕಿದ್ದಾರೆ. ಇದನ್ನ ಕಡಿವಾಣ ಹಾಕಬೇಕು, ಯಾರೇ ಅನಧಿಕೃತವಾಗಿ ಹಾಕಿರ್ತಾರೋ ವಿರುದ್ಧ FIRನೇ ದಾಖಲಿಸಬೇಕು ಅಂತಕ್ಕಂಥದ್ದು ಮಾಡ್ತಾರೆ. ಆದರೆ BBMP ಅಧಿಕಾರಿಗಳು ಮಾಡ್ತಾ ಇಲ್ಲ. ಕೊನೆಗೆ ಮತ್ತೆ ಅದನ್ನು ಕಂಪ್ಲೇಂಟ್ ಪಿಟಿಷನ್ ಹಾಕಿದಾಗ ಹೈಕೋರ್ಟ್ ಮತ್ತೆ ಸ್ಪಷ್ಟವಾಗಿ ಹೇಳ್ತು, ಇದನ್ನು ಪೊಲೀಸ್ನವರು ಕೂಡ ಇವತ್ತು FIR ಸುಯೋಮೋಟೋ FIR ಹಾಕಬೇಕು ಅಂತಕ್ಕಂಥ ಕೊಡ್ತು. ಪೊಲೀಸ್ನವರಿಗೆ ಕಾಣ್ತಾ ಇಲ್ವಾ ಇದು, ಕಣ್ಣಿಗೆ ಕಾಣ್ತಾ ಇಲ್ವಾ ಇದು? SSLC ತೃತೀಯ ಭಾಷೆಗೆ ಗ್ರೇಡ್ ಬೇಡ, ಅಂಕ ನೀಡಿ ಎಂಬ ಹೈಕೋರ್ಟ್ ಆದೇಶದಿಂದ ಫಲಿತಾಂಶ ಕುಸಿಯುವ ಆತಂಕ ಮನೆ ಮಾಡಿದೆ. ಹೀಗಾಗಿ 8 ಗ್ರೇಸ್ ಮಾರ್ಕ್ ನೀಡುವಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದೆ.